1123 6 ದಿನಗಳಿಂದ ನಡೀತಾ ಇರುವ ಈ ರಣಭೀಕರ ಯುದ್ಧದಲ್ಲಿ ಮೃತಪಟ್ಟವರ ಸಂಖ್ಯೆ 1123. ಅತಿ ಹೆಚ್ಚಿನ ಸಾವು ನೋವುಗಳು ಬಿಡಿಸಿ ಹೇಳಬೇಕಾಗಿಲ್ಲ, ಇರಾನ್ನಲ್ಲೇ ಆಗಿದ್ದಾವೆ. 1045 ಅನ್ನುವಂಥದ್ದು ನೆನ್ನೆಯೇ ಬಂದ ಅಪ್ಡೇಟ್. ನೆನ್ನೆಯಿಂದ ಇಲ್ಲಿಯ ತನಕ ಕೂಡ ಅಮೆರಿಕ ಇಸ್ರೇಲ್ ಪಡೆಗಳು ಇರಾನಿನ ಮೇಲೆ ಬಾಂಬ್ಗಳ ಸುರಿಮಳೆ ಸುರಿಸ್ತಾ ಇದ್ದಾವೆ. ಮತ್ತೆಷ್ಟು ಸಾವುಗಳು ಅನ್ನುವ ಲೆಕ್ಕ ಇನ್ನಷ್ಟೇ ಬರಬೇಕಾಗಿದೆ. ದಾಳಿ ಪ್ರತಿ ದಾಳಿ 6ನೆಯ ದಿನಕ್ಕೆ ಕಾಲಿಟ್ಟಿದೆ. ಹದಿನಾಲ್ಕು ದೇಶಗಳು ಇನ್ವಾಲ್ವ್ ಆಗಿದ್ದಾವೆ ಇಲ್ಲಿ ತನಕ. ಇದರಲ್ಲಿ ಸ್ಪೇನ್ ಮತ್ತು ಬ್ರಿಟನ್ ಎರಡೂ ದೇಶಗಳು ನಮ್ಮ ಸೈನಿಕ ನೆಲೆಗಳನ್ನು ಈ ಯುದ್ಧಕ್ಕೆ ಕೊಡುವುದಿಲ್ಲ, ಈ ಯುದ್ಧಕ್ಕೆ ಬೆಂಬಲವೂ ಇಲ್ಲ ಅಂತ ಹೇಳಿದ್ರು. ಒಂದು 1045 ಇರಾನ್ನಲ್ಲಿ ಇದುವರೆಗೂ ಸಾವುಗಳ ಸಂಖ್ಯೆ. ಇಸ್ರೇಲ್ ಎರಡೆರಡು ದೇಶಗಳ ಮೇಲೆ ದಂಡೆತ್ಕೊಂಡು ಹೋಗ್ತಾ ಇದೆ. ಒಂದು ಇರಾನ್, ಇನ್ನೊಂದು ಲೆಬನಾನ್. ಲೆಬನಾನ್ ಒಳಗೆ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ನೆಲೆಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಅಲ್ಲೊಂದು 50 ಜನ ಸತ್ತಿದ್ದಾರೆ. ಇನ್ನು ಇರಾನಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗೆ ಇಸ್ರೇಲ್ನಲ್ಲಿ 11 ಸಾವು. ಇರಾಕ್, ಕುವೈತ್, ಬಹರೇನ್, UAE, ಒಮನ್ ಎಲ್ಲ ಸೇರಿ 8 ಸಾವುಗಳಾಗಿದ್ದಾವೆ. ಇದುವರೆಗೂ 8 ಜನ ಅಮೆರಿಕದ ಸೈನಿಕರು ಸತ್ತಿದ್ದಾರೆ. ಇವತ್ತು ಕೂಡ ರಣಭೀಕರವಾಗಿತ್ತು ಯುದ್ಧ. ಅಮೆರಿಕ, ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲಿನ ದಾಳಿಯನ್ನು ಇವತ್ತು ಮುಂದುವರಿಸಿದ್ವು. ಇರಾನ್ ಅಕ್ಕಪಕ್ಕದ ದೇಶಗಳಲ್ಲಿರುವ ಅಮೆರಿಕದ ಸೈನಿಕ ನೆಲೆಗಳು ಮತ್ತು ಇಸ್ರೇಲ್ ಮೇಲೆ ಡ್ರೋನ್ ಅಟ್ಯಾಕ್ ಅನ್ನು ಇವತ್ತು ಮುಂದುವರಿಸಿತು. ಅಯಾತುಲ್ಲಾ ಖಮೇನಿ ಪುತ್ರ ಮೊಜ್ತಬಾ ಖಮೇನಿ ಇರಾನಿನ ಸುಪ್ರೀಂ ಲೀಡರ್. ಈಗ ಈ ಆಯ್ಕೆ ಅಮೆರಿಕಕ್ಕಾಗ್ಲಿ ಇಸ್ರೇಲ್ಗಾಗ್ಲಿ ಸಮ್ಮತಿ ಇಲ್ಲ. ಇಸ್ರೇಲಿನ ವಿರುದ್ಧ ಇದೇ ರೀತಿಯಾಗಿ ದ್ವೇಷ ಮುಂದುವರಿಸಿದರೆ ಹೊಸ ಸರ್ವಾಧಿಕಾರಿಯನ್ನು ಹೊಡಿತೀವಿ, ಹೊಸ ಸರ್ವೋಚ್ಚ ನಾಯಕನನ್ನು ಹೊಡಿತೀವಿ ಅಂತ ಇಸ್ರೇಲ್ ರಕ್ಷಣಾ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.